ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಗತ್ತಿನಲ್ಲಿ ಸಕಲ ವಿಧವಾದ ಮಂಗಲ ದ್ರವ್ಯಗಳು ಅನ್ನುವುದು ಏನಿದೆ, ಮಂಗಳಮಯರಾದವರು ಅಂತ ಯಾರಿದ್ದಾರೆ ಆ ಎಲ್ಲರಿಗೂ ಕೂಡ ಮಾಂಗಲ್ಯವನ್ನು ಕೊಟ್ಟವಳು, ಸೌಭಾಗ್ಯವನ್ನು ಕೊಟ್ಟವಳು, ಪಾವಿತ್ರ್ಯತೆಯನ್ನು ಕೊಟ್ಟವಳು ನಮ್ಮ ಕರವೀರಪುರಾಧ್ಯಕ್ಷಳಾದ ಮಹಾಲಕ್ಷ್ಮೀದೇವಿ. ಶಿವೆ ಸ್ವಯಂ ಸುಖರೂಪಿಣಿ ಎಂಬುದಾಗಿ ಯಾರು ಚಿಂತನೆಯನ್ನು ಮಾಡ್ತಾರೆ ಅವರಿಗೆ ಸುಖವನ್ನು ಕೊಡುವವಳು. ಮಂಗಳ ಸ್ವರೂಪಿಣಿ ನಮ್ಮ ಲಕ್ಷ್ಮೀದೇವಿ ಮಂಗಳ ಸ್ವರೂಪಿಣಿಯಾಗಿದ್ದಾಳೆ ಎಂಬುದಾಗಿ ಯಾರು ಚಿಂತನೆಯನ್ನು ಮಾಡ್ತಾರೆ ಅವರಿಗೆ ಮಂಗಳವನ್ನು ಉಂಟು ಮಾಡುವವಳು ಲಕ್ಷ್ಮೀದೇವಿ. ಆದ್ದರಿಂದಾಗಿ ಅವಳನ್ನು ಶಿವೆ ಎಂಬುದಾಗಿ ಕರೀತಾರೆ. ಸರ್ವಾರ್ಥ ಸಾಧಿಕೆ, ಜಗತ್ತಿನಲ್ಲಿ ಇರುವ ಏನೆಲ್ಲ ಪುರುಷಾರ್ಥಗಳಿವೆ, ವಿಶೇಷವಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ರೂಪವಾದ ಪುರುಷಾರ್ಥಗಳನ್ನು ಸಾಧಿಸಿಕೊಡುವವಳು ನಮ್ಮ ತಾಯಿ ಮಹಾಲಕ್ಷ್ಮೀದೇವಿ. ಆದ್ದರಿಂದಾಗಿ ಸರ್ವಾರ್ಥ ಸಾಧಿಕೆ ಎಂಬುದಾಗಿ ಹೇಳ್ತಾರೆ. ಶರಣ್ಯೆ ತ್ರ್ಯಂಬಕೆ ಗೌರಿ, ಬ್ರಹ್ಮಾದಿ ಮುಕ್ತಿಯೋಗ್ಯರಾದ ಏನೆಲ್ಲ ಅನಂತ ಜೀವರಾಶಿಗಳಿದ್ದಾರೆ ಆ ಎಲ್ಲ ಅನಂತ ಜೀವರಾಶಿಗಳಿಗೂ ಕೂಡ ಶರಣು ಕೊಡುವವಳಾಗಿದ್ದಾಳೆ. ಅನಂತ ಜೀವರಾಶಿಗಳಿಗೆ ಶರಣು ಕೊಡಬೇಕಾದ ಏನೆಲ್ಲ ಬಲ ಸಾಮರ್ಥ್ಯಗಳಿವೆ ಆ ಎಲ್ಲವನ್ನು ಪಡೆದವಳಾಗಿದ್ದಾಳೆ, ಉಳ್ಳವಳಾಗಿದ್ದಾಳೆ ಲಕ್ಷ್ಮೀದೇವಿ. ಆದ್ದರಿಂದಾಗಿ ಶರಣ್ಯೆ ತ್ರ್ಯಂಬಕೆ ಗೌರಿ, ಮೂರು ಕಣ್ಣುಗಳುಳ್ಳ ನರಸಿಂಹದೇವರ ಮಡದಿಯಾದ ದುರ್ಗಾರೂಪದಲ್ಲಿ ಸ್ವಯಂ ಮೂರು ಕಣ್ಣುಗಳನ್ನು ಪಡೆದುಕೊಂಡಂತಹ ಲಕ್ಷ್ಮೀದೇವಿಗೆ ತ್ರ್ಯಂಬಕೆ ಎಂಬುದಾಗಿ ಕರೀತಾರೆ. ಅಂತಹ ನಾರಾಯಣನ ಒಡತಿಯಾದ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಾರಾಯಣನ ಒಡತಿಯಾದ, ನಾರಾಯಣಿ ನಿರ್ದುಷ್ಟಳಾದ, ನಾರಾಯಣಿ ಅನಂತ ಗುಣ ಪರಿಪೂರ್ಣಳಾದ, ನಾರಾಯಣಿ ನಿರ್ದುಷ್ಟ ವೇದ ಪ್ರತಿಪಾದ್ಯಳಾದ, ನಾರಾಯಣಿ ನಿರ್ದುಷ್ಟ ಮುಕ್ತ ನಿಯಾಮಕಳಾದಂತಹ, ಆದ್ದರಿಂದಾಗಿ ನಾರಾಯಣಿ ಎಂದು ಕರೆಸಿಕೊಳ್ಳಲ್ಪಡುವಂತಹ ಈ ಕರವೀರ ಪುರಾಧ್ಯಕ್ಷಳಾದ ಲಕ್ಷ್ಮೀ ನಿನಗೆ ಅನಂತ 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 ನಮಸ್ಕಾರಗಳು. ಶ್ರೀನಿವಾಸ ದೇವರು ನಿನ್ನನ್ನು ಕುರಿತು ಕೊಂಡಾಡುವಾಗ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ರಮೆ ಕೊಲ್ಹಾಪುರಾಧ್ಯಕ್ಷೆ ಪಾಹಿಮಾಂ ಶರಣಾಗತಾಂ ಪಾಹಿಮಾಂ ಪರದೇಶಗಾಂ. ಪರದೇಶದಲ್ಲಿ ಇರುವ, ಸ್ವದೇಶವನ್ನು ಬಿಟ್ಟು ಎಲ್ಲೆಲ್ಲೋ ಅಲೆದಾಡ್ತಾ ಇರುವಂತಹ ನನ್ನನ್ನು ಕೊಲ್ಹಾಪುರಾಧ್ಯಕ್ಷಳಾದ ರಮೆ ಪಾಹಿಮಾಂ, ನನ್ನನ್ನು ರಕ್ಷಣೆಯನ್ನು ಮಾಡು ಎಂಬುದಾಗಿ ಸ್ವಯಂ ಶ್ರೀನಿವಾಸ ಪ್ರಾರ್ಥನೆಯನ್ನು ಮಾಡ್ತಾನೆ ಲಕ್ಷ್ಮೀದೇವಿಯಲ್ಲಿ. ಇರಲಿ, ಅವರಿಬ್ಬರದು ನಾಟಕವಾಗಿರ್ಬೋದು, ಆದರೆ ಈ ಶ್ರೀನಿವಾಸನ ಪ್ರಾರ್ಥನೆ ಏನಿದೆ ಲಕ್ಷ್ಮೀದೇವಿಯ ಭಕ್ತರಾದ ನಮ್ಮೆಲ್ಲರಿಗೂ ಅತ್ಯಂತ ಅನಿವಾರ್ಯವಾದ ಪ್ರಾರ್ಥನೆ. ಯಾಕೆ? ನಮ್ಮೂರು ವೈಕುಂಠ, ನಮ್ಮೂರು ಶ್ವೇತದ್ವೀಪ, ನಮ್ಮೂರು ಅನಂತಾಸನ, ನಮ್ಮೂರು ಸತ್ಯ ಲೋಕಾದಿ ಲೋಕಗಳು, ನಮ್ಮೂರು ಗುರುಗಳ ಗ್ರಹ, ನಮ್ಮೂರು ನಮ್ಮ ಹಿರಿಯರಿಂದ ಅನೂಚಾನವಾಗಿ ನಡೆದುಕೊಂಡು ಬಂದಂಥ ಸತ್ಸಂಪ್ರದಾಯಗಳಿಂದ ಕೂಡಿರುವ ನಮ್ಮ ಮನೆ. ಇದನ್ನು ಬಿಟ್ಟು ಪರದೇಶದೊಳಗೆ ನಾವು ತಿರುಗಾಡ್ತಾ ಇದ್ದೇವೆ. ನಮ್ಮ ಮನೆ ಬಿಟ್ಟು ಹೊರಗೆ ಹೋಗಿದ್ದೇವೆ, ನಮ್ಮ ಗುರುಗಳ ಮನೆಯನ್ನು ಬಿಟ್ಟು ಹೊರಗೆ ಹೋಗಿದ್ದೇವೆ, ದೇವತೆಗಳ ಮನೆಯನ್ನು ಬಿಟ್ಟು ಹೊರಗೆ ಹೋಗಿದ್ದೇವೆ. ಇನ್ನು ವೈಕುಂಠಾದಿ ಲೋಕಗಳಿಗೆ ಹೋಗಬೇಕು, ನಮ್ಮ ಮನೆಗೆ ಹೋಗಬೇಕು ಎಂಬ ಯಾವ ಸಾಧನೆಯನ್ನು ಮಾಡ್ತಾ ಇಲ್ಲ. ಆದ್ದರಿಂದಾಗಿ ಅತ್ಯಂತ ಪರದೇಶಿಗಳಾಗಿರ್ತಕ್ಕಂಥ ನಮ್ಮನ್ನು ಪಾಹಿಮಾಂ, ನೀನು ರಕ್ಷಣೆಯನ್ನು ಮಾಡಲೇಬೇಕು. ನಮ್ಮಲ್ಲಿ ಪಾಪಗಳಿವೆ, ಅನಂತ ದೋಷಗಳಿವೆ, ಅನೇಕ ವಿಘ್ನಗಳಿವೆ, ಅನೇಕ ಆಪತ್ತುಗಳಿವೆ. ಅವುಗಳನ್ನೆಲ್ಲವನ್ನು ತೊಳೆದು ಹಾಕಿ ನಿನ್ನ ಕರುಣಾಪೂರ್ಣವಾದ ದೃಷ್ಟಿಯನ್ನು ನಮ್ಮ ಮೇಲೆ ಬೀರಬೇಕು ಎಂಬುದಾಗಿ ಕೊಲ್ಹಾಪುರ ಅಧ್ಯಕ್ಷೆಯಾದ ಮಹಾಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಈಗೊಂದು ವಿಶೇಷತೆಯನ್ನು ಹೇಳಬೇಕಾದರೆ,
ಆ ಲಕ್ಷ್ಮೀದೇವಿ ನೇರವಾಗಿ ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆ ಲಕ್ಷ್ಮೀದೇವಿಯ ಹತ್ತಿರ ನಮ್ಮನ್ನು ಕರೆದುಕೊಂಡು ಒಯ್ಯುವುದಕ್ಕಾಗಿ, ಆ ಲಕ್ಷ್ಮೀದೇವಿಯಿಂದ ನಾನಾ ವಿಧವಾದ ವರಗಳನ್ನು ನಮಗೆ ದಯಪಾಲಿಸುವುದಕ್ಕಾಗಿ ಮಧ್ಯದಲ್ಲಿ ಒಬ್ಬ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯರಾದ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿ ಯಾರು ಅಂತಂದರೆ ನಮ್ಮ ಪಾಲಿಗೆ ವರದಾಚಾರ್ಯರು. ವರದಾಚಾರ್ಯರು ಹೇಗೆ ವರಪ್ರದರಾಗ್ತಾರೆ ಎನ್ನುವ ಸಂಶಯ ಬೇಡ. ವರಪ್ರದಳಾದ ಲಕ್ಷ್ಮೀದೇವಿ ನಮಗೆ ವರ ಕೊಡುವಂತೆ ಮಾಡುವುದಕ್ಕಾಗಿ ನಾನಾ ತರಹದ ಸಾಧನೆಗಳನ್ನು ಮಾಡಿಸುವವರು ವರದಾಚಾರ್ಯರು. ಪಾಠ ಪ್ರವಚನ, ನಾವ್ಯಾರೋ ಕೊಲ್ಹಾಪುರದಿಂದ ತುಂಬ ದೂರದಲ್ಲಿದ್ದ ನಮಗೆ ವಿಶೇಷವಾಗಿ ಕರೆಸಿ ಪಾರಾಯಣ ಜಪ ಮಾಡೋದಕ್ಕಾಗಿ ಪ್ರೋತ್ಸಾಹಿಸಿ, ದುರ್ಗಾಸ್ತೋತ್ರ, ಶ್ರೀಸೂಕ್ತ ಮೊದಲಾದ ಮಂತ್ರಗಳನ್ನು ಜಪ ಮಾಡುವುದಕ್ಕಾಗಿ ಆಗ್ರಹಿಸಿ, ಪ್ರದಕ್ಷಿಣೆ ಹಾಕುವುದಕ್ಕಾಗಿ ಪ್ರೇರೇಪಿಸಿ, ಈ ತರಹದ ನಾನಾ ತರಹದ ಸಾಧನೆಗಳನ್ನು ಮಾಡಿಸುವ ಮುಖಾಂತರ ಆ ಲಕ್ಷ್ಮೀದೇವಿಯ ಅನುಗ್ರಹ ಆಗುವಂತೆ ನೋಡಿಕೊಳ್ತಾರೆ. ಅವರ ಬಳಿ ಹೋದಾಗ ವಿನಾಕಾರಣವಾದ ಹರಟೆ ಇರುವುದಿಲ್ಲ. ವಿಶೇಷವಾಗಿ ಶ್ರೀಮದ್ ಭಾಗವತ, ಮಹಾಭಾರತ, ತಾತ್ಪರ್ಯ ನಿರ್ಣಯ, ಅವುಗಳಿಗಿರುವಲ್ಲಿ ಆ ಎಲ್ಲ ಗ್ರಂಥಗಳಲ್ಲಿ ಇರುವ ವ್ಯಾಖ್ಯಾನಗಳು, ಆ ವ್ಯಾಖ್ಯಾನಗಳ ವಿಮರ್ಶೆ ಹೀಗೇನೆ ಅವರಲ್ಲಿ ನಡೆಯುತ್ತೆ. ಈ ರೀತಿಯಾಗಿ ಇದೆಲ್ಲದರ ಮೇಲಾಗಿ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರಿಗೆ ನಿವೇದಿತವಾದ ಅನ್ನವನ್ನು ನಮಗೆ ಉಣಬಡಿಸಿ, ಆ ಶುದ್ಧವಾದ ಅನ್ನದ ಪ್ರಭಾವದಿಂದಲೇ ನಮ್ಮ ಮನಸ್ಸು ಸತ್ವಮಯವಾಗುವಂತೆ ನೋಡಿಕೊಳ್ಳುವಂತಹ ನಮ್ಮ ಅತ್ಯಂತ ಆತ್ಮೀಯರು, ಹಿತೈಷಿಗಳು ನಮ್ಮ ವರದಾಚಾರ್ಯರು. ಹೀಗೆ ಆ ವರದಾಚಾರ್ಯರು ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸಿ ಲಕ್ಷ್ಮೀದೇವಿಗೆ ಹತ್ತಿರ ಸೇವೆಯನ್ನು ಮಾಡುವುದಕ್ಕಾಗಿ, ನಾನಾ ವಿಧವಾದ ಸೇವೆಗಳನ್ನು ಮಾಡುವುದಕ್ಕಾಗಿ ಪ್ರೇರೇಪಣೆಯನ್ನು ಮಾಡಿಸಿ, ವಿಶಿಷ್ಟ ರೀತಿಯಿಂದ ಸಾಧನೆಯನ್ನು ಮಾಡಿಸುವ ಮುಖಾಂತರ ಲಕ್ಷ್ಮೀದೇವಿಯ ಅನುಗ್ರಹ, ಲಕ್ಷ್ಮೀದೇವಿಯ ವರ ನಮ್ಮ ಮೇಲೆ ಬರುವಂತೆ ನೋಡಿಕೊಳ್ತಾರೆ. ಆದ್ದರಿಂದಾಗಿ ವರದಾಚಾರ್ಯರು ವರಪ್ರದಾಚಾರ್ಯರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಎಂಬುದಾಗಿ ಹೇಳ್ತಾ, ವಿಶೇಷವಾಗಿ ನಮ್ಮ ಈ ಸರ್ವಮೂಲ ಪಾರಾಯಣಕ್ಕಾಗಿ ಕರೆಸಿರುವಂತಹ ಪುರೋಹಿತರು, ಅರ್ಥಾತ್ ಕೃಷ್ಣ ಪ್ರಸಾದ ಪುರೋಹಿತವರು ತಮ್ಮ ಷಷ್ಠಿಪೂರ್ತಿ ನಿಮಿತ್ತಕವಾಗಿ ವಿಶೇಷವಾದ ಅಭಿರುಚಿ, ಶ್ರದ್ಧೆ, ಬ್ರಾಹ್ಮಣಾತಿಥ್ಯ, ಬ್ರಾಹ್ಮಣರಲ್ಲಿ ದೀಕ್ಷೆ, ವರದಾಚಾರ್ಯರ ವಿಶೇಷವಾದ ಮಾರ್ಗದರ್ಶನದಲ್ಲಿ ಬಹಳ ಉತ್ತಮ ಗುಣಮಟ್ಟದಲ್ಲಿ ತಮ್ಮ ಷಷ್ಠಿಪೂರ್ತಿಯನ್ನು ಮಾಡಿದ್ದಾರೆ. ಆ ಷಷ್ಠಿಪೂರ್ತಿಯ ನಿಮಿತ್ತಕವಾಗಿ ನಮ್ಮೆಲ್ಲರಿಂದ ಸರ್ವಮೂಲ ಗ್ರಂಥಗಳ ಪಾರಾಯಣವನ್ನು ಮಾಡಿಸುವ ಮುಖಾಂತರ ಒಂದು ವಿಶಿಷ್ಟವಾದ ಲಕ್ಷ್ಮೀದೇವಿಯ ಅನುಗ್ರಹವಾಗುವಂತೆ ಅವರ ಶಿಷ್ಯರಾದ ಪುರೋಹಿತವರಿಗೂ ಹಾಗೂ ಅವರಿಗೆ ಅತ್ಯಂತ ಆತ್ಮೀಯರಾದ ನಮಗೂ ಇಬ್ಬರಿಗೂ ಸಾಧನೆಯನ್ನು ಮಾಡಿಸಿರ್ತಕ್ಕಂತಹ ವರದಾಚಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾ, ಎಲ್ಲರಿಗೂ ಪ್ರೇರಣೆಯನ್ನು ಮಾಡುವ ಸತ್ವರಜಸ್ತಮೋ ಗುಣಾಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿಯನ್ನು ಈ ಪ್ರಸಂಗದಲ್ಲಿ ವಿಶೇಷವಾಗಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಿನ್ನ ಪೂರ್ಣವಾದ ದೃಷ್ಟಿ ನಮ್ಮ ಮೇಲೆ ಬೀಳುವತ್ತೋ ಇಲ್ಲೋ ಗೊತ್ತಿಲ್ಲ, ಕುಡಿನೋಟವಾದರೂ ನಮ್ಮ ಮೇಲೆ ಬೀಳಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಶಾಂಗ್ರಿ ಭಕ್ತಿಂ ಹರಿದಾಸ ದಾಸ್ಯಂ ಪ್ರಪನ್ನ ಮಂತ್ರಾರ್ಥ ದೃಢೈಕನಿಷ್ಠಾಂ ಗುರೋ ಸ್ಮೃತಿಂ ನಿರ್ಮಲ ಬೋಧ ಬುದ್ಧಿಂ ಪ್ರದೇಹಿ ಮಾತಃ ಪರಮಂ ಪದಂ ಶ್ರೀಕೃಷ್ಣಾರ್ಪಣಮಸ್ತು.